ನಮಸ್ತೆ. ಹೈಪರ್ಟೆನ್ಷನ್ ಅಧಿಕವಾದ ರಕ್ತ ಒತ್ತಡ ನಿಮ್ಗೆ ಗೊತ್ತಿದ್ದ ಹಾಗೆ ಇದೊಂದು ತುಂಬ ಕಾಮನ್ ಆಗಿದೆ ಮತ್ತು ತುಂಬ ಸಮಯ ಇರುತ್ತೆ. ಅದು ನಿಮಗೆ ಆದಷ್ಟು ಸಮಸ್ಯೆಗಳನ್ನು ಕೊಡುತ್ತೆ. ಮೇಯ್ನ್ ಆಗಿ ಸ್ಟ್ರೋಕ್ ಆಗುತ್ತೆ, ಹಾರ್ಟ್ ಡಿಸೀಸಸ್ ಆಗುತ್ತೆ, ಕಿಡ್ನಿ ಡಿಸೀಸಸ್ ಆಗುತ್ತೆ. ಸೊ ಯಾವ ರೀತಿ ನಾನು ನಿಮಗೆ ಹೈಪರ್ಟೆನ್ಷನ್ನ ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡ್ಬೋದು? ಸೊ 5 ಟಿಪ್ಸ್ಗಳು ನಿಮ್ಮ ಬಿ ಪಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ. ಮೊದಲನೇದಾಗಿ ಸ್ಟ್ರೆಸ್ಸನ್ನು ಕಡಿಮೆ ಮಾಡೋದು ಅಥವಾ ನಿಮ್ಮ ಟೆನ್ಷನನ್ನು ಕಡಿಮೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಗೆ ಗೊತ್ತಿದ್ದಾಗೆ ಎಲ್ರಿಗೂ ಸ್ಟ್ರೆಸ್ ಇರುತ್ತೆ, ಆದರೆ ಅದನ್ನು ಯಾವ ರೀತಿ ತೊಗೊಂಡು ಹ್ಯಾಂಡಲ್ ಮಾಡ್ತೀರಾ ಅದು ನಿಮ್ಮ ಕೈಯಲ್ಲಿದೆ. ಸೊ ಆದಷ್ಟು ಸ್ಟ್ರೆಸ್ಸನ್ನು ಕಡಿಮೆ ಮಾಡಿ ಆರೋಗ್ಯವಾಗಿರಿ. ಎರಡನೇದು, ಯೋಗ ಅಭ್ಯಾಸ ಮಾಡಿ. ಯೋಗದಲ್ಲಿ ಮೇಯ್ನಾಗಿ ಕೂಲಿಂಗ್ ಪ್ರಾಣಾಯಾಮ, ಮೆಡಿಟೇಷನ್, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮೂರನೇದು, ಉಪ್ಪಿನ ಅಂಶ ಕಡಿಮೆ ಮಾಡೋದು. ಆಹಾರದಲ್ಲಿ ಮೇಯ್ನಾಗಿ ಉಪ್ಪು ಕಡಿಮೆ ಮಾಡಿ ಮತ್ತು ಡ್ಯಾಶ್ ಡಯಟನ್ನು ಫಾಲೋ ಮಾಡೋದು. ಡ್ಯಾಶ್ ಡಯಟ್ ಅಂದರೆ ಡಯಟ್ರಿ ಅಲವೆನ್ಸ್ ಟು ಸ್ಟಾಪ್ ಹೈಪರ್ಟೆನ್ಷನ್. ಸೊ ಬಿ ಪಿನ ಕಡಿಮೆ ಮಾಡುವ ಅಂಶಗಳನ್ನು ಜಾಸ್ತಿ ತಗೊಳ್ಳೋದು. ಅದೇನಂತ ನಾನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಬರ್ತೀನಿ. ನಾಲ್ಕನೇದು, ಮೆಟಬಾಲಿಕ್ ಡಿಸಾರ್ಡರ್ಸ್ ಇದೆ. ಸೊ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂದರೆ ಶುಗರ್ ಇದೆ, ತೂಕ ಜಾಸ್ತಿ ಇದ್ದೀರಾ, ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂದರೆ ಅದನ್ನ ಫಸ್ಟ್ ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಐದನೇದು, ನಿದ್ದೆ. ಆದಷ್ಟು ಎಲ್ರಿಗೂ ಚೆನ್ನಾಗಿ ನಿದ್ದೆ ಮಾಡಿ. 6 ರಿಂದ 8 ಗಂಟೆಯಷ್ಟು ನಿದ್ದೆ ಮಾಡಿದಷ್ಟು ಒಳ್ಳೆ ಬಿ ಪಿ ಕೂಡ ಕಂಟ್ರೋಲ್ ಬರುತ್ತೆ. ಸೊ ಐ ಹೋಪ್ ಈ 5 ಟಿಪ್ಸ್ಗಳು ನಿಮಗೆ ಉಪಯೋಗವಾಗುತ್ತೆ ಮತ್ತು ಅದನ್ನು ನೀವು ಫಾಲೋ ಮಾಡ್ತೀರಾ. ಧನ್ಯವಾದ.